ಅನ್ನದಾನದ ವಿಶೇಷತೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಇವತ್ತು ದ್ವಿತೀಯ PUC ಪರೀಕ್ಷೆಗಳು. ಉಪನ್ಯಾಸಕನಾಗಿ ದ್ವಿತೀಯ PUC ಪರೀಕ್ಷೆ ಬರೀತಾ ಇರುವಂತಹ ಕರ್ನಾಟಕದ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ, ಅವರ ಪರೀಕ್ಷೆಗಳಲ್ಲಿ ಒಳ್ಳೆಯ ಅಂಕಗಳನ್ನು ಬಂದು ಅವ್ರಿಗೆ ಉತ್ತಮ ಭವಿಷ್ಯ ಸಿಗಲಿ. ಸೊ ಟೆಲಿಫೋನ್ ಗಂಗಪ್ಪ, ಕಾಮರೆಡ್ಡಹಳ್ಳಿ, ಮಂಚೇನಹಳ್ಳಿ, ಚಿಕ್ಕಬಳ್ಳಾಪುರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವರ ಮಗ ಉಮೇಶು. ನಾನು ಮೂಲತಃ ಉಪನ್ಯಾಸಕ, ಈಗ ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತ. ಸೊ ಹುಟ್ಟುಹಬ್ಬದ ಅಂಗವಾಗಿ ಯಾವುದಾದ್ರೂ ಒಂದು ವಿಶೇಷವಾದಂತಹ ಸೇವಾ ಕಾರ್ಯಕ್ರಮ ಮಾಡೋದು ನನಗೆ ಭಾಳ ಇಷ್ಟ. ಆದ ಕಾರಣ ಇವತ್ತು ಇಲ್ಲಿ ಬಹಳಷ್ಟು ಜನ ಕಾರ್ಮಿಕರಿರ್ತಾರೆ, ಸಾರ್ವಜನಿಕರಿರ್ತಾರೆ. ಸೊ ಅವ್ರಿಗೋಸ್ಕರ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅದು ಯಶಸ್ವಿಯಾಗಿ ಪೂರ್ಣಗೊಳ್ತಾ ಇದೆ. ಭಾಳ ಸಂತೋಷ ಆಗ್ತದೆ. ಸೊ ನನಗೆ ಈ ಹೆಸರು ಇಷ್ಟು ಬರೋದಕ್ಕೆ ಕಾರಣ ಅಂತಂದರೆ, ಮೊದಲಿಗೆ ನಾನು ನೆನೆಸ್ಕೋಬೇಕಾಗಿರೋದು ನಮ್ಮ ಕುಟುಂಬದ ಎಲ್ಲರೂ ಕೂಡ ಒಳ್ಳೆ ಎಜುಕೇಟೆಡ್ಸು. ಅವರೆಲ್ಲರೂ ಸನ್ಮಾರ್ಗದಲ್ಲಿ ನಾನು ಕೂಡ ಇವತ್ತು ಬಂದಿದ್ದೇನೆ. ಮೊದಲಿಗೆ ಕುಟುಂಬಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈ ಸಮಾಜದಲ್ಲಿ ಇಷ್ಟೆಲ್ಲ ಉಮೇಶ್ ಅಂತ ಹೇಳಿ ರೆಕಗ್ನೈಸ್ ಆಗೋದಕ್ಕೆ ಕಾರಣ ನಮ್ಮ ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕರಾದಂತಹ ಶ್ರೀ ಪ್ರದೀಪ್ ಈಶ್ವರ್ ಅವರು. ಸೊ ಅವರು ಎಜುಕೇಷನ್ ಅನ್ನೋ ಫೀಲ್ಡಲ್ಲೇ ಒಂದು ರೆವಲ್ಯೂಷನ್ನ ಕ್ರಿಯೇಟ್ ಮಾಡಿದ್ದಾರೆ. ಅವರೇ ನಮಗೆ ಮಾರ್ಗದರ್ಶಕರು. ಅವರ ಮಾರ್ಗದಲ್ಲಿಯೇ ನಡೀತಾ ಇದ್ದೀವಿ. ಅವರು ಏನು ಹಾದಿ ಹಾಕ್ಕೊಟ್ಟಿದ್ದಾರೆ, ಸೊ ವಿದ್ಯಾರ್ಥಿಗಳಿಗೇನು ಉತ್ತಮ ಭವಿಷ್ಯನ ರೂಪಿಸ್ಕೊಡ್ತಾ ಇದ್ದಾರೆ, ಅದರಲ್ಲೇ ನಾವು ಕೂಡ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಮುಂದುವರಿತಾ ಇದ್ದೀವಿ. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಭಾರತ ದೇಶದಲ್ಲೇ ಅತ್ಯುತ್ತಮ ರಾಜಕಾರಣಿ, ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿ, ಹಾಗೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮಾದರಿ ರಾಜಕಾರಣಿ, ಮಾದರಿ ಶಾಸಕರು ಅಂತಂದರೆ ನಮ್ಮ ಪ್ರದೀಪ್ ಈಶ್ವರ್ ಅವರು. ಅವರ ಒಂದು ಸೇವಾ ಕಾರ್ಯಕ್ರಮಗಳನ್ನ ನೆನಪಲ್ಲಿಟ್ಕೊಂಡೆ ನಾವು ನಮ್ಮ ಕೈಲಾದಂತಹ ಸೇವಾ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಬಂದಿದ್ದೀವಿ. ಸೊ ಈ ಹುಟ್ಟುಹಬ್ಬವನ್ನು ಇಷ್ಟು ವಿಜೃಂಭಣೆಯಿಂದ, ಇಷ್ಟು ಕಲರ್ಫುಲ್ ಆಗಿ ಆಚರಣೆ ಮಾಡೋದಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಸರಿ, ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ, ಇದು 3ನೇ ವರ್ಷ. 3 ವರ್ಷಗಳಿಂದ ಅನ್ನದಾನ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದಾರೆ. ಇದೇ ಥರ ಹಲವಾರು ಸಮಾಜಸೇವೆ ಮಾಡ್ತಾ ಇದ್ದಾರೆ. ದೇವರು ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ನಮ್ಮ ನಗರಸಭೆಗೆ ಕೌನ್ಸಿಲರ್ ಆಗಿ ಹೋಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಈ ರಾಜಕೀಯ ಉದ್ದೇಶದಿಂದ ಊಟ ಹಂಚ್ತಾ ಇತ್ತು ಆ ಥರ ಏನಿಲ್ಲ ಸರ್. ಸಾರ್ವಜನಿಕರು ಪಾಪ ಬಡವರು ಅವರು ಇರ್ತಾರೆ, ಅವ್ರ ಹತ್ರ ಹಣ ಇರೋದಿಲ್ಲ, ಅಂಥವ್ರಿಗೆ ಸಹಾಯ ಮಾಡ್ಕೊಂಡು ಬರ್ತಾರೆ. ಏನು ಅನ್ಸುತ್ತೆ ಅವ್ರ ಹತ್ರದಿಂದ ನೋಡಿದರೆ? ವ್ಯಕ್ತಿತ್ವ ಇರ್ತದೆ, ತುಂಬ ಒಳ್ಳೆ ಗುಣ ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡ್ತಾರೆ ಜನರಿಗೆ. ನನ್ನ ಆತ್ಮೀಯರು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಉಮೇಶ್ ಸರ್ ಅವರ ಹುಟ್ಟುಹಬ್ಬ. ಮೊದಲನೇದಾಗಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತೀನಿ. ದೇವರು ಅವ್ರಿಗೆ ಆರೋಗ್ಯ, ಆಯುಷು ಮತ್ತು ಮುಂದಿನ ದಿನಗಳಲ್ಲಿ ರಾಜಕೀಯ ಜೀವನವನ್ನು ಉನ್ನತ ಮಟ್ಟಕ್ಕೆ ಬೆಳಿಬೇಕಂತ ಶುಭ ಹಾರೈಸ್ತೀನಿ. ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಇವತ್ತು ಚಿಕ್ಕಬಳ್ಳಾಪುರ ನಗರದ ಹಮ್ಮಿಕೊಂಡಿದ್ದೀರಿ. ಜನರ ಸೇವೆ ಜನಾರ್ದನ ಸೇವೆ ಎಂದು ತಿಳಿದು ಇವತ್ತು ಜನರಿಗೆ ಸೇವೆ ಕೊಡೋಕೆ ಬಂದವರೆ. ಮುಂದಿನ ದಿನಗಳಲ್ಲಿ ಇವರಿಗೆ ಇನ್ನೂ ಒಳ್ಳೆ ಕೆಲಸ ಮಾಡೋ ಮನೋಭಾವ ದೇವರು ಕೊಟ್ಟು ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.